ಹಲೋ ಫ್ರೆಂಡ್ಸ್, ನಾವು ನೋಡ್ಕೊಂಡು ಬಂದಿದ್ದೀವಿ ದುರಂಧರ್ ಮೂವಿ ಸ್ಟಾರಿಂಗ್ ರಣವೀರ್ ಸಿಂಗ್, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಆದಿತ್ಯಧರ್. ದುರಂಧರ್ ಈ ಮೂವಿಲಿ ರಣವೀರ್ ಸಿಂಗ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಇಂಡಿಯಾದಿಂದ ಸ್ಪೈ ಏಜೆಂಟು ಪಾಕಿಸ್ತಾನ್ಗೆ ಹೋಗಿ ಪಾಕಿಸ್ತಾನಲ್ಲಿ 1 ವರ್ಷ ಅಲ್ಲೇ ಇತ್ತು, ಎಲ್ಲ ಅಲ್ಲೇ ಬೆರೆತು, ಆಮೇಲೆ ಪಾಕಿಸ್ತಾನ್ ಮಾಫಿಯಾ ಜೊತೆ ಬೆರೆತು ಅಲ್ಲಿಂದ ಏನೇನು ಮಾಡ್ತಾ ಇದ್ರಿ ಇಂಡಿಯಾಗೆ ಏನೇನು ಟಿಪ್ ಕೊಡ್ಬೋದು ಆ ಥರ ಸ್ಪೈ ಏಜೆಂಟು ನೀವೆಲ್ಲ ನೋಡಿರ್ತೀರ. ಇದು ರಿಯಲ್ ಬೇಸ್ಡ್ ಸ್ಟೋರಿ, ಅಂದರೆ ಸ್ವಲ್ಪ ರಿಯಲ್ ಬೇಸ್ಡ್ ಸ್ಟೋರಿ ವಿತ್ ಆ್ಯಕ್ಷನ್ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೀನ್ಸ್ ಎಲ್ಲ ಸೂಪರ್ ಆಗಿದೆ. ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ಗೆ ಆದಿತ್ಯಧರ್ಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು. ಅವ್ರ ಲಾಸ್ಟ್ ಮೂವಿ ಉರಿ ಸರ್ಜಿಕಲ್ ಸ್ಟ್ರೈಕ್ ಅಂತ ನೀವು ನೋಡೇ ಇರ್ತೀರ, ಫುಲ್ಲು ಫೇಮಸ್ ಮೂವಿ. ಈ ಮೂವಿನೂ ಅವರೇ ತೆಗ್ತಿರೋದು. ಈ ಮೂವಿ ಟೋಟಲ್ ರನ್ ಟೈಮ್ 3.5 ಗಂಟೆ ಇದೆ ನೋಡಿ. 3.5 ಗಂಟೆ ಸ್ವಲ್ಪನೂ ಬೋರ್ ಆಗ್ದಂಗೆ ಸಾಂಗು, ಆ್ಯಕ್ಷನ್ನು, ಸ್ಕ್ರೀನ್ ಪ್ಲೇ, ಟ್ವಿಸ್ಟ್, ಥ್ರಿಲ್ಲರ್ ಮುಖಾಂತರ ಫುಲ್ಲು ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಎಲ್ಲೂ ಬೋರ್ ಹೊಡಿಲ್ಲ, ನಿಮಗೆ ಆರಾಮಾಗಿ ಕುಂತ್ಕೊಂಡು ನೋಡ್ಬೋದು. ಅಂದರೆ ಈ ಥರ ಮೂವಿನ ಬಾಲಿವುಡಲ್ಲಿ ಎಷ್ಟೊಂದು ಫಿಲಮ್ಗಳು ತೆಗೆದಿದ್ದಾರೆ, ಆದರೆ ಯಾವ ಅಷ್ಟು ಇಷ್ಟ ಆಗಲ್ಲ ನಿಮಗೆ. ಯಾಕಂದರೆ ಅದಷ್ಟು ರಿಯಲ್ ಇರಲ್ಲ, ಸುಮ್ಮನೆ ಮಸಾಲ ಹಾಕಿ ಅದು ಇದು ಹಾಕಿ ಮಾಡಿರ್ತಾರೆ. ಈ ಮೂವಿ ನೋಡಿ 3.5 ಗಂಟೆ ಇದೆ. 3.5 ಗಂಟೆನೂ ಸ್ವಲ್ಪ ಬೋರ್ ಆಗ್ದಂಗೆ ಚೆನ್ನಾಗಿ ಮಾಡಿದ್ದಾರೆ ಇವರು ಆದಿತ್ಯಧರ್ ಅವರು. ಈ ಮೂವಿಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಅದು ಸಾಂಗ್ಸು ಮತ್ತು ಆ್ಯಕ್ಷನ್ ಸೀನ್ಸ್. ಆ ಸಾಂಗ್ಸು 3 ನಿಮಿಷ 4 ನಿಮಿಷ ಯಾವುದೂ ಇಲ್ಲ, ಎಲ್ಲ 1.5-2 ನಿಮಿಷ ಅಷ್ಟೇ ಬರೋದು. ಆ ಸಾಂಗ್ಸ್ ಬಂದಾಗಂತೂ ಫುಲ್ಲು ಸಖತ್ತಾಗಿರುತ್ತೆ. ಆ್ಯಕ್ಷನ್ ಸೀನ್ ಅಂತೂ ಮೈ ಜುಮ್ಮನಿಸ್ಬಿಡ್ತದೆ. ಆ ಥರ ಫುಲ್ಲು 18+ ಆ್ಯಕ್ಷನ್ ಸೀನ್ಸ್ ಮಾಡಿದ್ದಾರೆ. ಸಾಂಗ್ಸ್ಗಳು ಎಲ್ಲ ಸೂಪರ್ ಆಗಿದೆ, ನೀವು ಆಗಲೇ ನೋಡಿರ್ತೀರ ಈ ರೀಲ್ಸಲ್ಲಿ. ಸಾಂಗ್ಸ್ ಎಲ್ಲ ಫುಲ್ಲು ಫೇಮಸ್ ಆಗಿದೆ. ಮತ್ತು ಇದನ್ನು ಬಿಟ್ಟು ರಣವೀರ್ ಸಿಂಗ್ ಅವ್ರು ಬಿಟ್ಟು ಸಾರಾ ಅರ್ಜುನ್ ಆಗಲಿ, ಆರ್ಮಾದನ್ ಆಗಲಿ, ಅಕ್ಷಯ್ ಖನ್ನಾ ಆಗಲಿ, ಬೇರೆಯವರೆಲ್ಲ ಸೂಪರಾಗಿ ಮಾಡಿದ್ದಾರೆ. ಸ್ಟೋರಿನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಫೈನಲ್ ಆಗಿ ಈ ಮೂವಿಗೆ ರೇಟಿಂಗ್ ಕೊಡಬೇಕಂದ್ರೆ, ನಾಟ್ ಆ್ಯಸ್ ಎ ಸಿನಿಮಾ ರಿವ್ಯೂವರ್ ಬಟ್ ಆ್ಯಸ್ ಎಂಟರ್ಟೈನ್ ಆಗಿ ಮೂವಿ ನೋಡಿದಾಗ ಸಿನಿಮಾನ 5ಕ್ಕೆ 5 ಕೊಡ್ತೀನಿ ನೋಡಿ. ಮೂವಿ ಎಷ್ಟು ಸೂಪರ್ ಆಗಿದೆ ಅಂದರೆ ನಿಜವಾಗ್ಲೂ ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಥರ ಮೂವಿ ಮಾಡಿದ್ರೆ ಯಾರು ಥಿಯೇಟ್ರಿಗೆ ಬರೋಲ್ಲ ಹೇಳಿ. ಮೂವಿ ರಿಲೀಸ್ ಆಗಿ 1 ತಿಂಗಳಾಗಿದೆ, ಆದರೆ ಥಿಯೇಟ್ರು ಅರ್ಧ ಫಿಲ್ ಆಗಿದೆ, ಅರ್ಧ ಜನ ಬಂದಿದ್ದಾರೆ. 1 ತಿಂಗಳಾಗಿದೆ ಮೂವಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಮೂವಿ ನಿಜವಾಗ್ಲೂ ಸಖತ್ತಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ನಿಜವಾಗ್ಲೂ ಸೂಪರ್ ಆಗೈತೆ. ಈ ಮೂವಿ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ, ಅದು ದುರಂಧರ್ 2. ಆ ಮೂವಿ March 19ಗೆ ರಿಲೀಸ್ ಆಗುತ್ತೆ. ಅದು ಟಾಕ್ಸಿಕ್ ಎದುರು ಬರ್ತಿದೆ, ಟಾಕ್ಸಿಕ್ ವರ್ಸಸ್ ದುರಂಧರ್ 2. ನಾನಂತೂ ಫಸ್ಟ್ ಹೋಗೋದು ಟಾಕ್ಸಿಕ್ಕೇನೆ. ದುರಂಧರ್ 2ಗೆ ಆಮೇಲೆ ಹೋಗ್ತೀನಿ. ದುರಂಧರ್ 2ಗೆ ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವ್ರು ಆಗಲೇ ಶೂಟಿಂಗು ಮುಗಿಸಿದ್ದಾರೆ, ಎಲ್ಲನೂ ಮುಗಿಸಿದ್ದಾರೆ, ಇನ್ನೇನು ರಿಲೀಸ್ ಮಾಡೋದೊಂದೇ ಬಾಕಿ. ಆದರೆ ದುರಂಧರ್ 2ಅಲ್ಲಿ ಏನೇನು ಇರುತ್ತೆ ಅಂತ ಆಗಲೇ ಈ ದುರಂಧರ್ 1ನಲ್ಲೇ ತೋರಿಸಿದ್ದಾರೆ. ಮೂವಿ ನಿಜವಾಗ್ಲೂ ಸೂಪರಾಗಿರುತ್ತೆ ಅಂತ ಈಗಲೇ ಹೇಳ್ತೀನಿ. ಆದರೆ ಫಸ್ಟ್ ಹೋಗೋದೆ ಟಾಕ್ಸಿಕ್ಗೆ. ನೀವು ಟಾಕ್ಸಿಕ್ ನೋಡಿ, ದುರಂಧರ್ 2 ನೋಡಿ. ಒಳ್ಳೆಯದಾಗಲಿ. ಟಾಟಾ, ಬಾಯ್ ಬಾಯ್.